ಹಾಯ್ ಹಲೋ ನಮಸ್ಕಾರ ರೀ. ಇವತ್ತು ಐತಾರ ಅಮಾವಾಸ್ಯೆ ಇದ್ದ ಕಾರಣದಿಂದ ಯಜಮಾನ್ರು ನಾನು ಮನೆ ದೇವ್ರಿಗೆ ಹೋಗ್ಬೇಕಂತ ಹೊರಟಿದ್ದೀವಿ. ಇಲ್ಲಿ ಸುಮಾರು 15 ವರ್ಷದಿಂದ ಬರ್ತಾ ಇದ್ದೀವಿ ರೀ. ಯಾವ ದೇವ್ರು ಅಂತೀರಿ? ಮಾಸ್ತೇನಹಳ್ಳಿ ವೀರಭದ್ರೇಶ್ವರ ಗುಡಿ ರೀ. ಇನ್ನೇನು ಬಂದೆ ನೋಡ್ರಿ ಗುಡಿ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿದ್ರು. ನಾವು ಗುಡಿ ಎದುರು ಬಂದು ತೆಂಗಿನಕಾಯಿ, ಹೂವು, ಹಣ್ಣು ತೊಗೊಂಡ್ವಿ. ತೆಂಗಿನಕಾಯಿ ಹೊಡ್ಕೊಂಡು ಗುಡಿ ಒಳಗೆ ಹೋದ್ವಿ. ಒಳಗೆ ಹೋಗಿ ಯಜಮಾನ್ರು ದರ್ಶನ ಚೀಟಿ ತೊಗೊಂಡ್ರು. ಇಲ್ಲಿ ನೋಡ್ರಿ 12 ಜ್ಯೋತಿರ್ಲಿಂಗಗಳು ದರ್ಶನ ಮಾಡಿದ್ವಿ. ಅಷ್ಟು ದೂರ ಹೋಗಿ ದರ್ಶನ ಮಾಡೋದಾಗಲ್ಲ, ಇಲ್ಲೇ ಮಾಡ್ಕೊಂಡ್ರಿ 12 ಜ್ಯೋತಿರ್ಲಿಂಗ ದರ್ಶನ. ಬಂದು ನೋಡಿದ್ರೆ ಅರ್ಧ ಕಿಲೋಮೀಟ್ರ್ ಉದ್ದ ಇತ್ತು. ಯಾಕಪ್ಪ ಅಂದ್ರೆ ಇವತ್ತು ದಸರಾ ಅಮಾವಾಸ್ಯೆ, ಅದ್ರಾಗ ಐತಾರ ಅಮಾವಾಸ್ಯೆ ಎರಡೂ ಕೂಡ್ಯವ. ಹಾಗಾಗಿ ಜನ ಜಾಸ್ತಿ ಇತ್ತು. ನೋಡ್ರಿ ಜನ ಎಷ್ಟಿದ್ದಾರೆ, ಭಾಳ ಜನ ಇದ್ದರು. 1 ತಾಸು ಕ್ಯೂ ನಿಂತು ಸಾಕಾಗೋಯ್ತು. ಖಾಲಿ ಟೈಮಿಗೆಲ್ಲ ಬಂದ್ರೆ ಬೇಗನೆ ಹೋಗಿ ದರ್ಶನ ಮಾಡ್ಕೋಬೋದು. ಆದರೆ ಇವತ್ತು ಐತಾರ ಅಮಾವಾಸ್ಯೆ ಇದ್ದ ಕಾರಣ ಭಾಳ ಜನಸಂಖ್ಯೆ ಜಾಸ್ತಿ ಇತ್ತು. ಇಲ್ಲಿ ನೋಡ್ರಿ ಬಸವಣ್ಣ ನಮಸ್ಕಾರ ಮಾಡ್ಕೊಂಡ್ವಿ. ಈ ಕಡೆ ಗಣಪತಿ ನಮಸ್ಕಾರ ಅಂತೂ ಗುಡಿ ಒಳಗೆ ಬಂದ್ವಿ. ನೋಡ್ರಿ ಇಲ್ಲೂ ಇನ್ನೂ ಸುತ್ತ ಹಾಕಿ ಬರಬೇಕು. ದೇವ್ರ ದೂರಿಂದ ಕಾಣಿಸ್ತಾ ಇದ್ದಾರೆ, ಆದರೆ ಇನ್ನೂ ಹತ್ತಿರ ಹೋಗಿಲ್ಲ. ಅಲ್ಲಿ ಇನ್ನು ರೌಂಡ್ ಹಾಕ್ಕೊಂಡು ಹೋಗ್ಬೇಕಿನ್ನ. ಎಷ್ಟು ದೂರ ಇದ್ದೀವಿ, ದೇವ್ರು ಅಲ್ಲೇ ಇದ್ದಾರೆ. ಇನ್ನು ಸುತ್ತ ಹಾಕಿ ಬಂದ್ವಿ. ಅಂತೂ ದರ್ಶನ ಆಯಿತು. ಯಜಮಾನ್ರು ನಮ್ಮದು ಹೊರಗಡೆ ಬಂದು ನವಗ್ರಹ ಸುತ್ತ ಹಾಕಿದ್ವಿ. ನವಗ್ರಹ ಸುತ್ತ ಹಾಕಿ ದಾಸೋಹಕ್ಕೆ ಹೋಗಿ ಪ್ರಸಾದ ತೊಗೊಂಡು ಪ್ರಸಾದ ತಿಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಇದು ಪಾರ್ಟ್ 1 ವಿಡಿಯೋ ಆಗಿರ್ತದೆ ರೀ. ಪಾರ್ಟ್ 2 ವಿಡಿಯೋಗಾಗಿ ವೇಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.